ಮೇಲ್ವರ್ಗದ ಕೇರಿಯಲ್ಲಿ ಕಾಲಿಟ್ಟಿದ್ದಕ್ಕೆ ದಲಿತನಿಗೆ ಥಳಿತ. ಅವರೆಲ್ಲ ದಲಿತ ಸಮುದಾಯಕ್ಕೆ ಅವಮಾನ ಮಾಡಿದ್ರ. ಚಿಕ್ಕಮಗಳೂರಿನಲ್ಲಿ ಒಂದು ಘಟನೆ ನಡೆದಿದೆ. ಮೇಲ್ವರ್ಗದ ಕೇರಿಗೆ ಕೆಳವರ್ಗದ ಒಬ್ಬ ಚಾಲಕ ಎಂಟ್ರಿ ಕೊಟ್ಟಿದ್ದಕ್ಕೋಸ್ಕರ ಆತನನ್ನ ಥಳಿಸಿದ್ದಾರೆ. ಮೇಲ್ವರ್ಗದ ಕೇರಿಗೆ ಈತ ಎಂಟ್ರಿಯನ್ನ ಕೊಟ್ಟಿದ್ದ, ಯಾವುದೋ ಕೆಲಸದ ಮೇರೆಗೆ ಬಂದಿದ್ದ ಅನ್ಸುತ್ತೆ. ಕೆಳವರ್ಗದ ಜನ ಬಂದಿದ್ದಕ್ಕೋಸ್ಕರ ಒಬ್ಬನಿಗೆ ಥಳಿತವನ್ನ ಮಾಡಿದ್ದಾರೆ, ಅವನಿಗೆ ಹೊಡೆದಿದ್ದಾರೆ ಮೇಲ್ವರ್ಗದ ಜನರು. ಹಾಗೆ ಯಾಕಾಗಿ ಈ ಘಟನೆ ನಡೀತು, ಆ ಕೆಲಸವನ್ನ, ಆ ತರದ ತಪ್ಪನ್ನ ಏನು ಮಾಡಿದ್ದಾನೆ ಕೆಳವರ್ಗದ ಈತ ಅನ್ನುವಂತಹ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ನೋಡಿ. ಸವರ್ಣೀಯರ ಗ್ರಾಮಕ್ಕೆ ಬಂದ ಕಾರಣಕ್ಕಾಗಿ ದಲಿತ ವರ್ಗಕ್ಕೆ ಸೇರಿದ ಜೆಸಿಬಿ ಚಾಲಕನೊಬ್ಬನ ಮೇಲೆ ವರ್ಗದವರು ಹಲ್ಲೆಯನ್ನ ನಡೆಸಿದ್ದಾರೆ. ಜಾತಿ ನಿಂದನೆ ಮಾಡಿ ಆತನಿಂದ ದಂಡವನ್ನ ವಸೂಲಿ ಮಾಡಿರುವಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಗೇರುಮರಡಿಯ ಗೊಲ್ಲರಹಟ್ಟಿಯಲ್ಲಿ ಸೋಮವಾರ ಬೆಳಗ್ಗೆ ನಡೆದಿದೆ. ಘಟನೆಯನ್ನ ಖಂಡಿಸಿ ದಲಿತ ಸಂಘಟನೆಗಳ ಮುಖಂಡರು ಮಂಗಳವಾರ ತಾಲೂಕಿನ ಗೇರುಮರಡಿ ಗ್ರಾಮದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮನೆಯೊಂದರನ್ನ ಕೆಡುವುದಕ್ಕೋಸ್ಕರ ಸೋಮವಾರ ಸಂಜೆ ದಲಿತ ಸಮುದಾಯಕ್ಕೆ ಸೇರಿರುವಂತಹ ಜೆಸಿಬಿ ಚಾಲಕ ಮಾರುತಿ ಎಂ ಅವರು ಗ್ರಾಮದ ಸವರ್ಣೀಯರ ಬಡಾವಣೆಗೆ ಜೆಸಿಬಿಯೊಂದಿಗೆ ತೆರಳಿದ್ರು. ಮನೆ ಕೆಡುವುದರ ವೇಳೆ ಡಿಶ್ ವೈಯರ್ ತುಂಡಾಗಿತ್ತು. ಇದೇ ನೆಪವನ್ನ ಇಟ್ಟುಕೊಂಡು ಪಾನಮತ್ತನಾಗಿದ್ದ ವ್ಯಕ್ತಿಯೊಬ್ಬ ಮಾರುತಿ ಮೇಲೆ ಹಲ್ಲೆಯನ್ನ ನಡೆಸಿದ್ದಾನೆ. ದಲಿತನಾಗಿ ಗ್ರಾಮಕ್ಕೆ ಬಂದಿದ್ದನ್ನ ಆಕ್ಷೇಪಿಸಿದ್ದಾನೆ. ಈ ವೇಳೆ ಉಳಿದ ಗ್ರಾಮಸ್ಥರು ಜಾತಿ ನಿಂದನೆಯನ್ನ ಮಾಡಿ 2200 ರೂಪಾಯಿ ದಂಡವನ್ನ ವಸೂಲಿ ಮಾಡಿದ್ದಾರೆ ಎಂದು ಆರೋಪ ಮಾಡಲಾಗಿದೆ. ಗಾಯಗೊಂಡಿರುವಂತಹ ಮಾರುತಿ ತರೀಕೆರೆ ತಾಲೂಕಿನ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದಿದ್ದಾನೆ. ಅಲ್ಲದೆ ಮಾರುತಿ ನೀಡಿದ ದೂರಿನ ಅನ್ವಯ ಗ್ರಾಮದ ಕುಮಾರ್, ಓಂಕಾರಪ್ಪ ಸೇರಿ 15 ಮಂದಿ ವಿರುದ್ಧ ತರೀಕೆರೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲೆ ಮಾಡಲಾಗಿದೆ. ಈ ಮಧ್ಯೆ ಘಟನೆಯನ್ನ ಖಂಡಿಸಿ ದಲಿತ ಸಂಘಟನೆಗಳ ಕಾರ್ಯಕರ್ತರು ಮಂಗಳವಾರ ಗೇರುಮರಡಿ ಗ್ರಾಮದಲ್ಲಿ ಧರಣಿಯನ್ನ ನಡೆಸಿದ್ದಾರೆ. ಸ್ಥಳಕ್ಕೆ ತರೀಕೆರೆಯ ತಹಶೀಲ್ದಾರ್ ಅವರು ಆಗಿರುವಂತಹ ರಾಜೀವ್ ಭೇಟಿಯನ್ನ ನೀಡಿ ಮನವಿಯನ್ನ ಸ್ವೀಕರಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ಕೂಡ ನೀಡಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.